ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ಮಾಸ ಭವಿಷ್ಯ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆಗಳಿರ್ತದೆ. ಯಾಕೆ ಅಂದರೆ ಶನಿಯ ಪ್ರಭಾವ ಇದೆ. ಜನ್ಮ ರಾಶಿಯಲ್ಲಿ ಶನಿ ಇದ್ದು ವಕ್ರ ಆಗಿದ್ದಾನೆ, ಅಂದರೆ ವೇದದಲ್ಲಿ ಇದ್ದಾನೆ. ಹಾಗಾಗಿ ಇರೋ ದುಡ್ಡು ಕಾಸು ಎಲ್ಲ ಖರ್ಚಾಗತ್ತೆ. ಜೀವನದಲ್ಲಿ ಕಷ್ಟವನ್ನು ಅನುಭವಿಸುವಂಥ ಯೋಗ ಇದೆ ಮೀನರಾಶಿಯವರಿಗೆ. ಮೀನರಾಶಿಯವರಿಗೆ 7.5 ಶನಿ ಇದ್ದಾನೆ. ಅವನು ಕರ್ಮದ ಫಲವನ್ನು ಕೊಡ್ತಾನೆ. ಪೂರ್ವ ಜನ್ಮದಲ್ಲಿ ಯಾವುದೇ ಕರ್ಮ ಇದ್ರೂ ಕೂಡ ಇವಾಗ ಅದು ಫಲವನ್ನು ಕೊಡುತ್ತೆ. ಅದರಲ್ಲಿ ಮೊದಲನೇ ರೌಂಡು 2ನೇ ರೌಂಡು ಇರ್ತದೆ, ಅಂದರೆ 2ನೇ ಸುತ್ತಿರುತ್ತೆ. ಮೊದಲನೇದಾಗಿ 30 ವರ್ಷದ ಒಳಗಡೆ ಒಂದು ಸುತ್ತು ಶನಿ ಪ್ರವೇಶ ಆಗ್ತದೆ. 2ನೇ ಸುತ್ತು 30 ವರ್ಷದ ಮೇಲೆ ಬರುತ್ತೆ. ಹಾಗಾಗಿ 30 ವರ್ಷ ಮೇಲೆ ಯಾವ ವಯಸ್ಸು ಯಾರಿಗಾಗಿರ್ತದೆ ಅಂಥವ್ರಿಗೆ ಶನಿಯ ಪ್ರಭಾವ ನಿಮಗೆ 50% ಕಡಿಮೆ ಆಗಿರ್ತದೆ. 30 ವರ್ಷ ಒಳಗಡೆ ಯಾರಿಗೆ ಬರ್ತಾ ಇದೆ ಅಂಥವರಿಗೆ ಶನಿಯ ಪ್ರಭಾವ ಹೆಚ್ಚಿಗೆ ಇರುತ್ತೆ. ಇದು ಒಂದು ಚಿಕ್ಕ ಒಂದು ಮಾಹಿತಿ ಅಂತ ಹೇಳ್ತೀವಿ. ಹಾಗಾಗಿ ಶನಿಯು ವಿಶೇಷವಾಗಿ ಈ ಒಂದು ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಅಂದರೆ ಮೀನ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ತಾನೆ, ಮಾನಸಿಕ ಚಿಂತೆಯನ್ನು ಮಾಡ್ತಾನೆ. ಆದರೆ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ನಮಗೆ ಯಾರೂ ಇರೋದಿಲ್ಲ. ಅಂದರೆ ಗುರುವಿನ ಅನುಗ್ರಹ ಇಲ್ಲ. ರಾಹು ವೇದದಲ್ಲಿ ಇದ್ದಾನೆ, ಕೇತು ನಿಮಗೆ ಚೆನ್ನಾಗಿ ಇರಲ್ಲ, ಅವನು ಕೂಡ ನಿಮಗೆ ಷಷ್ಠ ರೋಗಸ್ಥಾನ ಶತ್ರು ಪೀಡೆಯಲ್ಲಿದ್ದಾನೆ. ಹಾಗೆ ಅದು ಕೂಡ ತೊಂದರೆ. ನೀವು ವಾದ ವಿವಾದವನ್ನು ಮಾಡಕ್ಕೆ ಹೋದರೆ ಒಂದಕ್ಕೊಂದು ಬೆಳ್ಕೊಂಡು ಹೋಗ್ತದೆ, ಜಗಳ ಆಗ್ತದೆ, ಮನಸ್ತಾಪ ಆಗ್ತದೆ. ಯಾಕೆ ಅಂದರೆ ಶತ್ರು ಜಾಗದಲ್ಲಿ ಶತ್ರು ಸಾಲ ರೋಗ, ಆ ಕ್ಷೇತ್ರದಲ್ಲಿ ಕೇತು ತಲೆ ಇಲ್ಲ ಅಂತ ಹೇಳ್ತೀವಿ. ಒಂದು ನಾಗರನ್ನ ಒಂದು ಸುದರ್ಶನ ಚಕ್ರದಿಂದ ಮಹಾವಿಷ್ಣು ಅಮೃತವನ್ನು ಕುಡಿದಾಗ ಭಾಗ ಮಾಡಿದಾಗ ರಾಹು ತಲೆ ಕೇತು ಬಾಲ ಅಂತ ಹೇಳ್ತೀವಿ. ಹಾಗಾಗಿ ತುಂಬ ಸಮಸ್ಯೆಗಳು ಸುತ್ತಕೊಳ್ತದೆ. ಕೇತು ಬಾಲ ಎಲ್ಲವನ್ನು ಸುತ್ಕೊಂಡ್ಬಿಡ್ತಾನೆ, ಸಮಸ್ಯೆ ಸುಳಿಯಲ್ಲಿ ಸಿಗ್ತೀರಿ. ಹಾಗಾಗಿ ಬಹಳ ಜಾಗೃತೆಯಿಂದ ಇರಬೇಕು. ಬ್ಯಾಡದೇ ಇರೋ ಸಮಸ್ಯೆಗಳನ್ನು ಚರ್ಚೆ ಮಾಡಕ್ಕೆ ಹೋಗಬಾರ್ದು, ಸಂಬಂಧಪಡದ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಹೋಗಬಾರ್ದು. ನಮ್ಮ ಕೆಲಸ ಎಷ್ಟು ಮಾಡ್ಕೊಂಡಿದ್ದು ಎಲ್ಲ ಸರಿ ಹೋಗ್ತದೆ. ಹಾಗಾಗಿ ಮೀನರಾಶಿಯವರಿಗೆ ಬಹಳ ಸಂಕಷ್ಟ ಇದೆ, ಆರ್ಥಿಕ ಸಂಕಷ್ಟ ಇದೆ, ಮಾನಸಿಕ ನೆಮ್ಮದಿ ಕಳ್ಕೊಳ್ಳುವಂಥ ಯೋಗ, ಮನಃಶಾಂತಿ ಇರೋದಿಲ್ಲ, ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ, ಜೀವನದಲ್ಲಿ ಜಿಗುಪ್ಸೆ, ಅಸಮಾಧಾನ, ಅತೃಪ್ತಿ ಇವೆಲ್ಲವೂ ಕೂಡ ಮೀನರಾಶಿಯವರು ಉಂಟಾಗ್ತದೆ. ಕಾರಣ ಶನಿಯ ಪ್ರಭಾವದಿಂದ ಮತ್ತು ರಾಹು ಕೇತುವಿನ ಪ್ರಭಾವದಿಂದ. ರಾಹು ವೇದದಲ್ಲಿ ತೊಂದರೆ ಮಾಡೋದಿಲ್ಲ, ಆರಲಿ ಕೇತು ಕೆಟ್ಟವನ್ನಲ್ಲ, ಆದರೂ ಕೂಡ ರೋಗಸ್ಥಾನ ಶತ್ರು ಸಾಲ ಇದು ಮೂರರಲ್ಲಿ ನಮಗೆ ತೊಂದರೆ ಆದರೆ ಜೀವನದಲ್ಲಿ ಸಾಕಷ್ಟು ತೊಂದರೆ ಆಯ್ತಲ್ವೇ ಅಂತ ಚಿಂತನೆ ಮಾಡಬೇಕು. ಹಾಗಾಗಿ ತಾಳ್ಮೆಯಿಂದ ಇರಬೇಕು. ಗುರು ಚತುರ್ಥದಲ್ಲಿ ಇದ್ದಾರೆ, 4ನೇ ಮನೆಯಲ್ಲಿ ಗುರು ಇರೋದ್ರಿಂದ, ಸುಖ ಸ್ಥಾನದಲ್ಲಿ ಗುರು ಇರೋದು, ಚಂದ್ರ ಕೇಂದ್ರದಲ್ಲಿ ಗುರು ಇರೋದು, ಗುರು 4ನೇ ಮನೆಯಲ್ಲಿ ಇರೋದ್ರಿಂದ ಏನಾಗುತ್ತೆ, ನಾವು ಇಷ್ಟೋ ಪಾಸಿಟಿವ್ ಆಗುತ್ತೆ. ಗುರು ಬಲ ಇಲ್ಲದೆ ಹೋದ್ರು ಕೂಡ ಕೇಂದ್ರದ ಬಲ ಅಂತ ಇರ್ತದೆ. ಅವನು ದಶಮ ಸ್ಥಾನ ನೋಡ್ತಾನೆ, 4 ಕೇಂದ್ರ ದಶಮ ಕೇಂದ್ರದಲ್ಲಿ ಇರ್ತಾನೆ. ಅಷ್ಟಮ ಸ್ಥಾನಕ್ಕೆ ಗುರುದೃಷ್ಟಿ ಇದ್ರೂ ಕೂಡ ಆರೋಗ್ಯ ಸರಿ ಹೋಗ್ಬಹುದು, ಮೃತ್ಯುವಿನಿಂದ ಪಾರಾಗಬಹುದು. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕು. ಶನಿ ಕರ್ಮದ ಫಲ, ಗುರು ಪುಣ್ಯದ ಫಲ. ನಾವು ಪುಣ್ಯದ ಫಲವನ್ನ ಗುರುವಿಂದ ನೋಡಬೇಕು, ಕರ್ಮದ ಫಲವನ್ನ ಶನಿಯಿಂದ ನೋಡಬೇಕು, ಕಷ್ಟವನ್ನ ಶನಿಯಿಂದ ನೋಡಬೇಕು, ಸುಖವನ್ನ ಗುರುವಿಂದ ನೋಡಬೇಕು, ಪೂರ್ವಾಜಿತ ಕರ್ಮದಿಂದ ರಾಹುವಿಂದ ನೋಡಬೇಕು. ಹಾಗೆ ಎಲ್ಲವನ್ನು ಕೂಡ ಒಂದೊಂದು ಗ್ರಹಗಳ ಆರಾಧನೆಯನ್ನು ಮಾಡಿದಾಗ ಒಂದೊಂದು ಗ್ರಹಗಳ ದೋಷ ಪರಿಹಾರ ಆಗ್ತದೆ. ಹಾಗಾಗಿ ಮೀನರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಸಂಕಷ್ಟ ಇದೆ. ಅವರು ತುಂಬಾ ಪರಿಹಾರ ಮಾಡ್ಕೋಬೇಕು, ತುಂಬಾ ದೇವಸ್ಥಾನಗಳಿಗೆ ಹೋಗ್ಬೇಕು, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗ್ಬೇಕು, ದೇವರ ದರ್ಶನ ಮಾಡಬೇಕು, ಸಮುದ್ರ ಸ್ನಾನ ಮಾಡಬೇಕು, ತೀರ್ಥ ಸ್ನಾನ ಮಾಡಬೇಕು, ದೇವರ ಆರಾಧನೆಯನ್ನು ಅವರು ನಿರಂತರವಾಗಿ ಮಾಡುತ್ತಾ ಇರೋದ್ರಿಂದ ರಾಹುವಿನ ತೊಂದರೆ, ಕೇತುವಿನ ತೊಂದರೆ, ಗುರುವಿನ ತೊಂದರೆ, ಶನಿನ ತೊಂದರೆಯಿಂದ ಮತ್ತು ಕುಜನ ಪ್ರಾಬ್ಲಮ್ ಇದೆ. ಇವಾಗ ಸಪ್ತಮದಲ್ಲಿ ಕುಜ ಇದ್ದು ಅವನೊಂದು ರೀತಿ ಕಿರಿಕಿರಿ ಮಾಡ್ತಾನೆ, ದಾಂಪತ್ಯದಲ್ಲಿ ರಗಳೆ ಆಗ್ತದೆ. ಸಪ್ತಮ ಅಂದ್ರೆ ದಾಂಪತ್ಯ, ಅಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಕುಜ ಹಠಕ್ಕೆ ಕಾರಕ, ಮತ್ತೆ ತೊಂದರೆಗೆ ಕಾರಕ, ಕೋಪಕ್ಕೆ ಕಾರಕ, ಮತ್ತೆ ಕಷ್ಟಕ್ಕೆ ಕಾರಕ, ನೋವಿಗೆ ಕಾರಕ. ಹಾಗೆ ಅವನು ಸಪ್ತಮದಲ್ಲಿ ಕುಳಿತುಕೊಂಡು ದಾಂಪತ್ಯ ಸುಖ ನಾಶ ಮಾಡ್ತಾನೆ. ಮತ್ತೆ ಅಲ್ಲಿ 8ನೇ ಮನೆ ನೋಡ್ತಾನೆ ಕೂತ್ಕೊಂಡು, ವಾಕ್ಸ್ಥಾನ ಕಳಿಸ್ಬಿಡ್ತಾನೆ. ಆಡಿರೋ ಮಾತೆಲ್ಲ ಮೈ ಮೇಲೆ ಬರ್ತದೆ. ನೀವು ಒಳ್ಳೇದು ಹೇಳಿದ್ರು ಅದು ಕೆಟ್ಟದ್ದಾಗಿ ಪರಿಣಮಿಸ್ತದೆ, ಒಳ್ಳೇದು ಹೇಳಿದ್ರೆ ಯಾರು ನಂಬೋದೇ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾಸ ಅಷ್ಟು ಕ್ರಿಟಿಕಲ್ ಇರ್ತದೆ ಮೀನರಾಶಿಯವರಿಗೆ. ಅವ್ರ ಜಾತಕದಲ್ಲಿ ಚೆನ್ನಾಗಿದ್ರೆ ಸರಿ ಹೋಗೋದು, ಇಲ್ಲ ಅಂದ್ರೆ ಸಮಸ್ಯೆ ಬಹಳ ಬರ್ತದೆ. ಆಗ ಮೀನರಾಶಿಯವರು ಬಹಳ ಜಾಗ್ರತೆ ವಹಿಸಬೇಕು. ಎಂಥ ಕಷ್ಟ ನಷ್ಟ ದುಃಖ ಬಂದರೂ ಕೂಡ ಪರಿಹಾರ ಮಾಡುವಂತ ಶಕ್ತಿ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಅದು ಭಗವಂತನ ಒಂದು ಭಾಗದಲ್ಲಿ ಇರೋದ್ರಿಂದ. ಅಂದ್ರೆ ಮೀನರಾಶಿಯಲ್ಲಿ ಗುರು ಆ ರಾಶಿ ಪ್ರವೇಶ ಆಗಿ ಅವನು ಕುಂಭಕ್ಕೆ ಹೋಗಿರೋದ್ರಿಂದ, ಸ್ವಲ್ಪ ವಕ್ರ ಆಗಿರೋದ್ರಿಂದ ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ. ಒಂದು ಭಾಗದಲ್ಲಿ ಎಷ್ಟೇ ಸಮಸ್ಯೆ ಇದ್ರು ಇನ್ನೊಂದು ಭಾಗದಲ್ಲಿ ಪರಿಹಾರ ಮಾಡೋಕ್ಕೆ ಸಾಕಷ್ಟು ಅವಕಾಶ ಕೊಟ್ಟಿದ್ದಾನೆ. ಕಾರಣ ಕೇಂದ್ರದಲ್ಲಿ ಗುರು, ದಶಮದಲ್ಲಿ ಗುರುವಿನ ದೃಷ್ಟಿ, ಆಮೇಲೆ ವ್ಯಯಸ್ಥಾನಕ್ಕೆ ರಾಹುನ ಮೇಲೆ ಶನಿ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಳೋಕೆ ಬುದ್ಧಿಯಿಂದ ಯೋಚನೆ ಮಾಡಬೇಕು. ಬುದ್ಧಿ ಕರ್ಮಾನುಸಾರ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ. ಬುದ್ಧಿಯನ್ನು ಉಪಯೋಗಿಸಿದ್ರೆ, ತಾಳ್ಮೆಯನ್ನು ಉಪಯೋಗಿಸ್ಕೊಂಡ್ರೆ, ಬಾಯಿ ಬಿಗಿ ಹಿಡ್ಕೊಂಡ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಬಾಯಿ ಬಿಗಿ ಹಿಡ್ಕೋಬೇಕು, ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು, ಏನಾಗ್ತಾ ಆಗಲಿ ಅಂತೇಳಿ 1 ತಿಂಗಳ ಸುಮ್ಮನೆ ಇದ್ರೆ ಮುಂದಿನ ತಿಂಗಳ ಸರಿ ಹೋದ್ರು ಹೋಗ್ಬೋದು, ಹೋಗಿಲ್ಲ ಅಂದ್ರೆ ಅಲ್ಲಿಗೆ ಏನು ಮಾಡೋಕ್ಕಾಗಲ್ಲ. ಅದು ಅವರ ಪ್ರಾರಬ್ಧ ಕರ್ಮ ಅಂತ ಬಿಡಬೇಕು. ಹಾಗಾಗಿ ನಾವು ಸುಮ್ಮನೆ ಇದ್ರೂ ಕೂಡ ಸುಮ್ಮನೆ ಸಮಸ್ಯೆಗಳು ಬರ್ತದೆ, ನಾವು ಒಳ್ಳೇದು ಹೇಳಿದ್ರು ಕೂಡ ಕೆಟ್ಟದ್ದಾಗ್ತದೆ. ಹಾಗಾಗಿ ಏನು ಮಾಡಬೇಕು, ನಾವು ಸುಮ್ಮನೆ ಇದ್ದು ಬಿಡಬೇಕು,
ಆ ಸಮಯ ಕೆಟ್ಟ ಸಮಯ ಕಳೆದೋಗ್ಬಿಟ್ರೆ ಒಳ್ಳೆಯ ಸಮಯ ಒಂದು ಬರುತ್ತೆ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನವಾಗಿ ಸಮಾಜಚಿತ್ತವಾಗಿರಿ. ಒಂದು ವೇಳೆ ಜಾತಕ ಚೆನ್ನಾಗಿದೆ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಜಾತಕ ಸಮಸ್ಯೆ ಚೆನ್ನಾಗಿಲ್ಲದ ಈ ಸಮಸ್ಯೆ ಬರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಹತ್ತಿರಲಿರ್ತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ಲುಪತ್ರೆಯಿಂದ ಅರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟವೂ ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.